ಸರ್ ಹೇಳ್ರಿ, ಈ ಬಾರಿ ನೀವು ಚುನಾವಣೆಗೆ ಯಾವ ರೀತಿ ಪ್ರಚಾರಕ್ಕೆ ಮುಂದಾಗಿದ್ರಿ ನಿಮ್ಮ ಭಾಗದಾಗ? ಈ ಬಿಜೆಪಿ ನಿಮಗೆ ಟಿಕೆಟ್ ತಪ್ಪಿಸಿದ್ರು. ಈ ಬಾರಿ ನಮಗೆ ಸಾಕಷ್ಟು ಬಿ ಜೆ ಪಿಯಲ್ಲಿ ಶ್ರಮಪಟ್ಟು ಪಕ್ಷವನ್ನು ಕಟ್ಟಿದ್ದ ನಾನು. ಆ ದೃಷ್ಟಿಯಲ್ಲೇ ನಮ್ಮನ್ನು ಪಕ್ಷದ ಟಿಕೆಟನ್ನು ಬೇರೆದವರಿಗೆ, ನಮ್ಮ ಕ್ಷೇತ್ರದವರು ಅಲ್ದನ ಬೇರೆದವರಿಗೆ ಟಿಕೆಟ್ ದುಡ್ಡಿಗಾಗಿ ಮಾರ್ಕೊಂಡ್ರು. ಯಾರು ಪಾರ್ಟಿಯವರ ಯಾರು ಅನ್ನೋದಿಲ್ಲ, ಮಾರ್ಕೊಂಡ್ರು. ಸಿ ಎಮ್ನ ಮಾರ್ಕೊಂಡಾನು, ಮತ್ತೆ ಯಾರಲ್ಲ. ಆ ದೃಷ್ಟಿಯಿಂದ ನಾನು ಈ ಕಾಂಗ್ರೆಸ್ಸಿನ ತತ್ವ ಸಿದ್ಧಾಂತಗಳನ್ನು ನಾನು ಬಿ ಜೆ ಪಿಗಿಂತ ಪೂರ್ವದಲ್ಲಿ ನಾನು ಕಾಂಗ್ರೆಸ್ಸ ಇದ್ದೆ. ನಮ್ಮ ಹೆಣ್ಮಕ್ಳು 2 ಬಾರಿ, ಒಮ್ಮೆ ಜಿಲ್ಲಾ ಪಂಚಾಯತಿ, ಒಮ್ಮೆ ತಾಲೂಕು ಪಂಚಾಯತಿ ಕಾಂಗ್ರೆಸ್ಸಿಂದ ಕೇವಲ 300 ಚಿಲ್ಲರ್ ಓಟ್ನಾಗ ಸೋತಿದ್ರು. ಅಂತಹದ್ದು ಈಗ ನಾನು ಕೇಳಿಕೊಂಡಾಗ ನಾವು ಒಳ್ಳೆಯ ರೀತಿಯಿಂದ ಎಚ್ ಕೆ ಪಾಟೀಲರು ಗೌರವದಿಂದ ಬಾರಮ್ಮಣ್ಣ ನೀನು ನಮ್ಮ ಪಕ್ಷಕ್ಕೆ ಅಂತೇಳಿ ಕರ್ಕೊಂಡಿದ್ದಾರೆ. ಆ ರೀತಿಯಿಂದ ಪಕ್ಷಕ್ಕೆ ದುಡಿತಾ ಇದ್ದೀನಿ. ನಾನು ಒಂದ ಮಾತು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಈ ಹಿಂದೆ ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ? ಚಿಂತಿಸದಿರಿ. ಓಯಾಸಸ್ ಫರ್ಟಿಲಿಟಿ 90,000 ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ. 7825893601ಗೆ ಕರೆ ಮಾಡಿ ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ. ಅಲ್ವಾಡಿಗೆ ಏತ್ ನೀರಾವರಿ ಮುರುಡಿ ಗ್ರಾಮದಾಗ ಇದೇ ಸಿ ಎಮ್ ಗ್ರಾಂಟ್ ಕೊಡ್ತೀವಿ ಪೂಜೆ ಮಾಡಿಸಿದ್ರು. ನಮ್ಮ ಸರ್ಕಾರದಾಗ ಇದ್ದಾಗ ಪೂಜೆ ಮಾಡಿ ಸಿ ಎಮ್ ಬೊಮ್ಮಾಯಿ ಅವರು ಇದ್ದಾಗ ಪೂಜೆ ಮಾಡಿ ಫೋಟೋದಾಗ ಹೆಸರು ಹಾಕಿ ಎಲ್ಲ ಎಮ್ ಎಲ್ ಎರಿಗೆ ಒಂದೊಂದು ಫೋಟೋ ಕೊಟ್ಟರು. ಆದರೆ ಗ್ರಾಂಟ್ ಕೊಡಲಿಲ್ಲ. ಅಲ್ಲೇ ಲ್ಯಾಪ್ಸ್ ಆಯ್ತು. ಜನರು ನಮ್ಮನ್ನೆಲ್ಲ ಇದನ್ನು ಮಾಡಿದ್ರು. ಪಕ್ಷ ಬಿಟ್ಬಿಟ್ಟು ಹೊಂಟಿದ್ರು ಜಾಲವಾಡಿಗೆ ಎಲ್ಲ ಕಡೆ. ಅಂಥವ್ರನ್ನ ಒಳ್ಳೆ ತಟೆ ಹಿಡಿದು ಮಾಡಿದ್ವಿ, ಕೊಡಲಿಲ್ಲ. ಮೊನ್ನೆ ಸಿದ್ದರಾಮಯ್ಯ ಸಾಹೇಬರು ಆ ಜಾಲವಾಡಿಗೆ 290 ಕೋಟಿ ಮೊನ್ನೆ ಸಿದ್ದರಾಮಯ್ಯ ಸಾರು ಅದನ್ನು ಅನೌನ್ಸ್ ಮಾಡಿದ್ದಾರೆ. ಈ ಸರ್ಕಾರದಾಗ ಶೀಘ್ರದಲ್ಲಿ ಅದನ್ನು ನಾವು ಬೇಗನೆ ಅನುದಾನ ಪಡೆದುಕೊಂಡು ಶೀಘ್ರದಲ್ಲಿ ಕೆರೆ ತುಂಬಿಸಿದ್ವಿ ಅಂದರೆ ಎಲ್ಲ ರೈತರು. ಈಗ ಬೊಮ್ಮಾಯಿಯವರು ನಿಮಗೆ ಟಿಕೆಟ್ ತಪ್ಪಿಸಿದ್ರು. ಹೌದು, ಅವರೇ ಕ್ಯಾಂಡಿಡೇಟ್ ಆಗ್ಯಾರ. ಅವರು ಎಲ್ಲ ತಾಕತ್ತು ದಮ್ಮು ತೋರಿಸ್ತಾರೆ. ಇದ್ರಾಗ ತೋರಿಸಿ ಆರಿಸಿ ಬರಲಿಲ್ಲ, ನಾವೇನು ಬೇಡ ಅನ್ನೋದಿಲ್ಲ. ನಾ ಸೋಲ್ಸೋಕೇನೋ ಏನು ಮಾಡ್ತೀನಿ, ನಾ ಕಾಂಗ್ರೆಸ್ ಪಕ್ಷ ಗೆಲ್ಲಿಸ್ತೀನಿ ಅಷ್ಟೇ. ಸೋಲ್ಸೋದು ಮತ್ತೊಬ್ಬರ ಬಗ್ಗೆ ನಾ ಹೇಳೋದಿಲ್ಲ. ನನ್ನ ಅಭ್ಯರ್ಥಿ ಆನಂದ್ ಗಡ್ಡದ್ದೇವ್ರ ಮಠ ಏನದನಲ್ಲ, ಹೊಸಬ್ರೇನಲ್ಲ. ಹಿಂದೆ ಸದಾನಂದ ಗೌಡನ ಕುಟಕ್ಕೆ ಕೂಡ ಅವರು ಸ್ವಲ್ಪ ಅಂತರದಾಗ ಅವರು ಸೋತಾರ. ಒಮ್ಮೆ ಫೈಟ್ ಮಾಡಿ ಅವರು ಹೊಸಬ್ರೇನಲ್ಲ, ಹಳಬ್ರಂತ ತಿಳ್ಕೊರಿ. ಆದರೆ ಹೆಚ್ಚಿನ ಪ್ರಮಾಣದಾಗ ಆನಂದ ಗಡ್ಡದ್ದೇವ್ರ ಮಠ ಕಾಂಗ್ರೆಸ್ನಿಂದ ದೊಡ್ಡ ಬಹುಮತದಿಂದ ಆರಿಸಿ ತರ್ತೀವಿ. ಆ ಸೇಡ್ ಅಂತ ನಾ ಹೇಳಕ್ಕೆ ಹೋಗುದಿಲ್ಲ. ಇದ್ರಾಗ ಆನಂದ ಗಡ್ಡದ್ದೇವ್ರ ಮಠನ ಆರಿಸ್ತಾರ, ಅದು ಒಂದೇ ನಂದ ದಾರಿ ಅಂತ ಹೇಳ್ತೀನಿ.